ಪಟ್ಟಣದಲ್ಲಿ ರಾರಾಜಿಸುತ್ತಿದ್ದ ಫ್ಲೆಕ್ಸ್ ಬ್ಯಾನರ್ಗಳು. ನಿಮ್ಮ ಇಂಡಿಯನ್ ಟಿವಿ ಸುದ್ದಿ ಬೆನ್ನಲ್ಲೇ ಕಣ್ತೆರೆದ ಪುರಸಭೆ ಅಧಿಕಾರಿಗಳು. ಬ್ಯಾನರ್ಗಳ ತೆರವು. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಕಾಂಪೌಂಡ್, ತಾಲೂಕು ಪಂಚಾಯತ್ ಆವರಣ, ಮಿನಿ ವಿಧಾನಸೌಧ ಹತ್ತಿರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಹೀಗೆ ಎಲ್ಲಿ ನೋಡಿದರೂ ಬೃಹತ್ ಬ್ಯಾನರ್ಗಳೇ ರಾರಾಜಿಸುತ್ತಿದ್ದವು. ಈ ಕುರಿತು ರಾಮದುರ್ಗದ ಶಾಸಕ ಅಶೋಕ್ ಪಠಾಣ್ ಕೆಡಿಪಿ ಸಭೆಯಲ್ಲಿ ಪುರಸಭೆ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದರು. ಕೂಡಲೇ ಸರ್ಕಾರಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಹಾಕಲಾದ ಬ್ಯಾನರ್ಗಳನ್ನು ತೆರವುಗೊಳಿಸುವಂತೆ ಎಚ್ಚರಿಕೆ ನೀಡಿದರು. 2 ವಾರಗಳ ಕಳೆದರೂ ಸಹ ಪುರಸಭೆ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಜರುಗಿಸದೇ ಇರುವುದು ವಿಪರ್ಯಾಸ. ಈ ಕುರಿತು ಮಾರ್ಚ್ 17ರಂದು ನಿಮ್ಮ ಇಂಡಿಯನ್ ಟಿವಿ 24/7 ಸುದ್ದಿವಾಹಿನಿ ಪಟ್ಟಣದಲ್ಲಿ ರಾರಾಜಿಸುತ್ತಿರುವ ಬ್ಯಾನರ್ಗಳು ತೆಗೆಯಲು ಶಾಸಕರ ಖಡಕ್ ವಾರ್ನಿಂಗ್, ಅಧಿಕಾರಿಗಳ ನಿರ್ಲಕ್ಷ್ಯ ಶೀರ್ಷಿಕೆ ಅಡಿಯಲ್ಲಿ ಸುದ್ದಿಯನ್ನು ಬಿತ್ತರಿಸಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಪುರಸಭೆ ಅಧಿಕಾರಿಗಳು ಪಟ್ಟಣದಲ್ಲಿ ಅನಗತ್ಯವಾಗಿ ಹಾಕಲಾದ ಎಲ್ಲರ ಬ್ಯಾನರ್ಗಳನ್ನು ತೆರವುಗೊಳಿಸಲಾಗಿದೆ. ನಿಮ್ಮ ಇಂಡಿಯನ್ ಟಿವಿ ಸುದ್ದಿ ವಾಹಿನಿಯ ಈ ಕಾರ್ಯಕ್ಕೆ ಸಾರ್ವಜನಿಕರ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪುರಸಭೆ ಮುಖ್ಯಾಧಿಕಾರಿ ಈರಣ್ಣ ಗುಡದಾರಿ ಮಾತನಾಡಿ, ಶಾಸಕರ ಸೂಚನೆಯಂತೆ ನಾವು ಪಟ್ಟಣದಲ್ಲಿ ಅನಗತ್ಯವಾಗಿ ಹಾಕಲಾದ ಬ್ಯಾನರ್ಗಳನ್ನು ತೆರವುಗೊಳಿಸಿದ್ದೇವೆ. ಇನ್ನು ಮುಂದೆ ಸಂಘ ಸಂಸ್ಥೆ, ಖಾಸಗಿ ಸಂಸ್ಥೆಗಳು ಹಾಗೂ ಯಾರಾದರೂ ಬ್ಯಾನರ್ಗಳನ್ನು ಹಾಕುವುದಾದರೆ ಮೊದಲು ಪುರಸಭೆ ಅನುಮತಿ ಪಡೆಯಬೇಕು. ಒಂದು ವೇಳೆ ಅನುಮತಿ ಇಲ್ಲದೆ ಬ್ಯಾನರ್ಗಳನ್ನು ಹಾಕಿದರೆ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದರು. ಅದರಂತೆ ಪರಿಸರ ಇಲಾಖೆ ಇಂಜಿನಿಯರ್ ರವೀಂದ್ರ ಅಂಗಡಿ ಅವರು ಸಹ ಮಾತನಾಡುತ್ತಾ, ಈಗಾಗಲೇ ಒಂದು ಬಾರಿ ಉಪಯೋಗಿಸುವ ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ಬ್ಯಾನ್ ಮಾಡಿದೆ. ಈ ಕುರಿತು ನಾವು ಪುರಸಭೆ ವತಿಯಿಂದ ಪಟ್ಟಣದ ಎಲ್ಲ ವ್ಯಾಪಾರಸ್ಥರು ಸಭೆ ಮಾಡಿ ಒಂದೇ ಬಾರಿ ಉಪಯೋಗಿಸುವ ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ಉಪಯೋಗಿಸಬೇಡಿ ಎಂದು ತಿಳಿಸಿದ್ದೇವೆ. ಅದರಂತೆ ಸಾರ್ವಜನಿಕರು ಸಹ ಇದಕ್ಕೆ ಸ್ಪಂದಿಸುವ ಮೂಲಕ ಪರಿಸರ ರಕ್ಷಣೆಗೆ ಸಹಕರಿಸಬೇಕು ಎಂದು ಹೇಳಿದರು. ವರದಿ ಅಫ್ತಾಬ್ ಸರ್ಮುಲ್ಲಾ, ರಾಮದುರ್ಗ. ಸರ್, ಈಗ ಮಾನ್ಯ ಶಾಸಕರ ಸೂಚನೆ ಅಂತ ಈಗಾಗಲೇ ಅದನ್ನು ನಾನು ಕರಡು ಪ್ರತಿ ರೆಡಿ ಮಾಡಿದೆ ಸರ್. ಬೈಲಾಗಳನ್ನ ರೆಡಿ ಮಾಡಿ ಈಗ ಯಾವುದಾದ್ರು ಸಾರ್ವಜನಿಕರು ಬ್ಯಾನರ್ ಬಂಟಿಂಗ್ಸ್ ಸಂಘ ಸಂಸ್ಥೆಗಳಾಗಲಿ ಸಾರ್ವಜನಿಕರಾಗಲಿ ತಮ್ಮ ಬ್ಯಾನರ್ ಬಂಟಿಂಗ್ಸ್ಗಳನ್ನ ಹಚ್ಚಬೇಕಾದ್ರೆ ನಮ್ಮ ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಆ ಅರ್ಜಿ ಸಲ್ಲಿಸಿದ ನಂತರ ಆ ಫೀ ಕೂಡ ಆಕರಣೆ ಮಾಡ್ಕೊಳ್ಳಾಗ್ತದೆ. ಆಕರಣೆ ಮಾಡಿ ಅವ್ರಿಗೊಂದು ಟೈಮ್ ಲಿಮಿಟಾಗಿ ಕೊಡ್ತೇವೆ. ಆ ಟೈಮ್ ಲಿಮಿಟ್ ಪ್ರಕಾರ ಅವರು ಅದನ್ನು ಪ್ರದರ್ಶನ ಮಾಡಬೇಕು. ಆ ಟೈಮ್ ಮುಗಿದ್ರೆ ತಾವೇ ಸ್ವತಃ ತೆರವುಗೊಳಿಸ್ಬೇಕು. ಈ ಕುರಿತು ನಾವು ಈಗಾಗಲೇ ಡಿಜಿಟಲ್ ಮೀಡಿಯಾದವರಿಗೆ, ಡಿಜಿಟಲ್ ಏನು ಪ್ರಿಂಟ್ ಮಾಡ್ತಾರೆ ಅವ್ರನ್ನೇ ಒಮ್ಮೆ ಕರೆಸಿ ಈ ಕುರಿತು ಅವ್ರಿಗೊಂದು ಸೆನ್ಸಿಟೈಸ್ ಮಾಡಿ, ಅಂದರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅದ್ರದ್ದು ಪ್ರೊಸೀಜರ್ ಏನದ, ರೂಲ್ಸ್ ಏನದ ಅವನ್ನೆಲ್ಲ ತಿಳಿ ಹೇಳಿ ಒಂದು ಕಾರ್ಯಾಗಾರ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ನಂತರ ಅದನ್ನು ಕಾರ್ಯರೂಪಕ್ಕೆ ತರುವಂಥ ವ್ಯವಸ್ಥೆ ಈಗಾಗಲೇ ನಾನು ಮಾಡಲಿಕ್ಕೆ ಇದ್ದಿದ್ದೇನೆ. ವಿದಿನ್ 1 or 2 ವೀಕ್ನಲ್ಲಿ ಅದನ್ನು ಕಾರ್ಯರೂಪಕ್ಕೆ ತಂದು ಅದನ್ನು ಜಾರಿನೂ ಕೂಡ ಮಾಡ್ತೀವಿ, ಕಟ್ಟುನಿಟ್ಟಾಗಿ ಜಾರಿನೂ ಕೂಡ ಮಾಡ್ತೀವಿ. ಈ ಒಂದು ಇದಕ್ಕೆ ಎಲ್ಲ ಸಾರ್ವಜನಿಕರಾಗಲಿ ಸಂಘ ಸಂಸ್ಥೆಗಳಾಗಲಿ ಇದಕ್ಕೆ ಕಡ್ಡಾಯವಾಗಿ ನಮ್ಮ ಪುರಸಭೆ ಪರವಾನಗಿಯನ್ನು ಕೇಳಿಕೊಂಡೇ ಪ್ರದರ್ಶನ ಮಾಡ್ತಕ್ಕಂಥ, ಒಂದು ವೇಳೆ ಮಾಡದೇ ಇದ್ದ ಪಕ್ಷದಲ್ಲಿ ಕಾನೂನು ರೀತಿಯ ಕೂಡ ಅವರು ಕ್ರಮ ಎದುರಿಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ರಾಮದುರ್ಗ ಪುರಸಭೆ ವ್ಯಾಪ್ತಿಯಲ್ಲಿ ಸರ್ಕಾರದ ನಿಯಮಗಳಂತೆ ಹೊಸ ಅಪ್ಡೇಟ್ ಬಂದಿದೆ. ಒಂದೇ ಬಾರಿ ಉಪಯೋಗಿಸ್ತಕ್ಕಂಥ ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ಕಂಪ್ಲೀಟ್ ಬ್ಯಾನ್ ಮಾಡಲಾಗಿದೆ. ಈ ಕುರಿತು ನಾವು ದಿನಾಂಕ 18/3/25ರಂದು ನಗರದ ವ್ಯಾಪಾರಸ್ಥರನ್ನು ಈ ಕುರಿತು ಮೀಟಿಂಗ್ ಕರೆದಿದ್ವಿ. ಅವರಿಗೂ ಕೂಡ ಯಾವ್ಯಾವ ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ಬ್ಯಾನ್ ಮಾಡಲಾಗಿದೆ ಅವನ್ನ ನೀವು ಕೂಡ ಸಾರ್ವಜನಿಕರಿಗೆ ಕೊಡಬೇಡಿ, ಕಸ್ಟಮರ್ಸಿಗೆ ಕೊಡಬೇಡಿ, ಮತ್ತು ಇದರಿಂದ ನಮ್ಮ ನಗರ ಸ್ವಚ್ಛವಾಗಿರಲು, ಪ್ಲಾಸ್ಟಿಕ್ ಮುಕ್ತವಾಗಿರಲು ಸಹಕರಿಸಿ ಅಂತ ಕೇಳಿದ್ವಿ. ಅವರು ಕೂಡ ಅದಕ್ಕೆ ಸಕಾರಾತ್ಮಕವಾಗಿ ಒಪ್ಕೊಂಡಿದ್ದಾರೆ. ಈ ಪ್ಲಾಸ್ಟಿಕ್ ತ್ಯಾಜ್ಯ ಕಸದಲ್ಲಿ ಕೊಡೋದ್ರಿಂದ ಏನಾಗ್ತಾಯಿದೆ ಅಂದರೆ, ನಾವು ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದೀವಿ, ನಾವು ಕೂಡ ಲೇಬರ್ ಕಡಿಮೆ ಇದ್ದಾಗಿಯೂ ಮ್ಯಾನೇಜ್ ಮಾಡ್ತಾಯಿದ್ದೀವಿ. ಆದರೂ ನಾವು ಕೆಲವು ಈ ಆಹಾರ ಪದಾರ್ಥಗಳನ್ನು ಕ್ಯಾರಿ ಬ್ಯಾಗಲ್ಲಿ ಕಟ್ಟಿ ಒಂದು ಕಡೆ ಒಗಿತೀವಿ. ಅದನ್ನು ಸಾಕು ಪ್ರಾಣಿ ಆಗಲಿ, ನಾಯಿ ಆಗಲಿ, ಆ ಪ್ಲಾಸ್ಟಿಕ್ ಅಂತ ಗೊತ್ತಾಗಲ್ಲ, ಅದನ್ನು ಸೇರಿಸಿ ತಿಂದುಬಿಡ್ತೈತಿ. ತಿನ್ನೋದ್ರಿಂದ ಅದಕ್ಕೆ ಕ್ಯಾನ್ಸರು ಇಂಥವೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತವೆ. ಅದಕ್ಕೋಸ್ಕರ ನಾನು ಸಾರ್ವಜನಿಕರಲ್ಲಿ ಏನು ಕೇಳೋದಂದರೆ, ಏಕ ಬಳಕೆ ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ಆದಷ್ಟು ಕಂಟ್ರೋಲ್ ಮಾಡಿ, ಟೋಟಲಿ ಕಂಟ್ರೋಲ್ ಮಾಡಿ ನನ್ನ ವಿನಂತಿ. ಇದೇ ರೀತಿ ಟ್ರೇಡ್ ಲೈಸೆನ್ಸ್ನ ಒಂದೇ ಬಾರಿಗೆ 5 ವರ್ಷದ ತನಕ ರಿನ್ಯೂವಲ್ ಮಾಡಿಬಿಡ್ತಾಯಿದ್ದೀವಿ ಮುನ್ಸಿಪಾಲ್ಟಿಯಿಂದ. ಅದರ ಸದುಪಯೋಗನ ಎಲ್ಲ ವ್ಯಾಪಾರಸ್ಥರು ಪಡ್ಕೋಬೇಕಂತ ಹೇಳ್ತೀನಿ. ಆಮೇಲೆ ಯಾರಿಗೆ ಲೈಸೆನ್ಸ್ ಇಲ್ಲ ಅವರು ಕೂಡ ದಯವಿಟ್ಟು ಬಂದು 5 ವರ್ಷದ ಒಂದೇ ಟೈಮ್ಗೆ, ನಿಮಗೆ ಇನ್ವೆಸ್ಟ್ಮೆಂಟ್ ಇರಲ್ಲ, ಒಂದೇ ಟೈಮ್ಗೆ 5 ವರ್ಷದ ರಿನ್ಯೂವಲ್ ಆಗುತ್ತೆ, ಮತ್ತು 5 ವರ್ಷ ಬಿಟ್ಟೆ ನೀವು ಬಂದ್ ಮಾಡೋದು. ಅದಕ್ಕೋಸ್ಕರ ಯಾರು ಲೈಸೆನ್ಸ್ ತೊಗೊಂಡಿಲ್ಲ ಅವರು ಕೂಡ ಬಂದು ತೊಗೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಅದೇ ರೀತಿ ತಂಬಾಕು ವ್ಯಾಪಾರಸ್ಥರು ಕೋಟ್ಪಾ ಕಾಯ್ದೆ, ಅಂದರೆ ಈ ತಂಬಾಕು ಉತ್ಪನ್ನದ ನಿಯಮಾವಳಿ ಇದ್ದಾವೆ, ಕೋಟ್ಪಾ ಕಾಯ್ದೆಯಲ್ಲಿ ಈ ತಂಬಾಕು ಮಾರುವಂಥ ವ್ಯಾಪಾರಸ್ಥರಿಗೂ ಮುನ್ಸಿಪಾಲ್ಟಿಯಿಂದನೇ ಲೈಸೆನ್ಸ್ ಕೊಡ್ತಾಯಿದ್ದೀವಿ. ಅವರು ಕೂಡ ನಿಯಮಗಳಂತೆ ಪಾಲಿಸಿ
ಅರ್ಜಿ ಸಲ್ಲಿಸಿದಲ್ಲಿ ನಾವು ಆನ್ಲೈನ್ ಮೂಲಕ ಇದನ್ನು ತಂಬಾಕು ಉತ್ಪನ್ನ ಮಾರಾಟಕ್ಕೂ ಕೂಡ ಲೈಸೆನ್ಸ್ ಕೊಡ್ತೇವೆ. ಅದು ಕೂಡ 5 ವರ್ಷಕ್ಕೆ ಕೊಡ್ತೇವೆ. ಇಷ್ಟೇ ನಾನು ಓಕೆ, ಥ್ಯಾಂಕ್ ಯು.